ಸಿಎಂ ಆಪ್ತರ ಮನ ಗೆಲ್ಲೋದಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಪಡ್ತಾ ಇರೋದು ಇದೇ ಮೊದಲಲ್ಲ. ಇನ್ಫ್ಯಾಕ್ಟ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆದಾಗಲೇ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಗೊತ್ತಾಗಿತ್ತು. ಡಿ.ಕೆ. ಶಿವಕುಮಾರ್ ಬಟ್ ಈ ಬೆಳವಣಿಗೆಗಳಿಂದ ಲಾಭ ಆಗಿದೆಯಾ ಕೇಳಿದ್ರೆ ಸದ್ಯಕ್ಕೆ ಲಾಭ ಆಗಿಲ್ಲ. ಸಿಎಂ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತರ ವಿಶ್ವಾಸವನ್ನ ಗಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ರು. ಕೋಪ ಮುನಿಸು ಬಿಟ್ಟು ದಿಢೀರಂತ ರಾಜಣ್ಣರನ್ನ ಭೇಟಿಯಾಗಿ ಸಂಧಾನಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ತಮ್ಮನ್ನ ಸಿಎಂ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪಿದ್ರೆ ಸಹಕಾರ ಕೊಡುವಂತೆ ಡಿ.ಕೆ. ಶಿವಕುಮಾರ್ ಕೋರಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ರಾಜಣ್ಣ ಒಪ್ಪಿಲ್ವಂತೆ. ನಾನು ಸಿದ್ದರಾಮಯ್ಯ ಪರಾನೆ ಅಂತ ನೇರವಾಗಿ ರಾಜಣ್ಣ ಸಂದೇಶವನ್ನು ಕೊಟ್ಟಿದ್ದಾರಂತೆ. ರಾಜಕಾರಣಿಗಳ ಹಾಗೆ ಅಲ್ವಾ, ಅವ್ರಿಗೆ ಲಾಭ ಆಗತ್ತೆ ಅಂದರೆ ಯಾರು ಕೈಕಾಲು ಬೇಕಾದರೂ ಹಿಡಿತಾರೆ, ಯಾರ ಜೊತೆ ಬೇಕಾದರೂ ಗುರುತಿಸ್ಕೊಳ್ತಾರೆ. ಈ ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಅನ್ನೋದನ್ನು ಆಗಾಗ ನಾವು ಕೆಲ ಬೆಳವಣಿಗೆಗಳ ಮೂಲಕ ನೋಡಿದ್ದೀವಿ. ಈಗಲೂ ಅಷ್ಟೇ ಒಂದು ಅಪೂರ್ವ ಸಂಗಮದ ಫೋಟೋ ಎಲ್ಲಿ ತುಮಕೂರು ರಾಜಕಾರಣದಲ್ಲಿ ರಾಜಣ್ಣ ವರ್ಸಸ್ ಕುಣಿಗಲ್ ರಂಗನಾಥ್ ಅನ್ನೋ ಪರಿಸ್ಥಿತಿ ಇದೆ. ಸೊ ಆ ಟೈಮ್ನಲ್ಲಿ ಇಂಥದ್ದೊಂದು ಫೋಟೋ ಹಲವು ಸಂದೇಶಗಳನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಡಿ.ಕೆ. ಶಿವಕುಮಾರ್ ಒಂದಂತೂ ಚೆನ್ನಾಗಿ ಅರ್ಥ ಆಗಿದೆ, ಸಿದ್ದರಾಮಯ್ಯ ಆಪ್ತರನ್ನ ಎದುರು ಹಾಕೊಂಡು ತಾನು ಸಿಎಂ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ವಿಶ್ವಾಸಕ್ಕೆ ತಗೊಂಡ್ರೆ ಅಟ್ಲೀಸ್ಟ್ ಏನೋ ಒಂದು ಅವಕಾಶ ಇದೆ ಅನ್ನೋದು ಅರ್ಥ ಆಗಿದೆ. ಸೊ ಟ್ರೈ ಮಾಡ್ತಿದ್ದಾರೆ ಅಂತ. ಇಲ್ಲಿ ತನಕ ಕ್ಯಾಮ್ರಾಗಳ ಮುಂದೆ ಅಟ್ಲೀಸ್ಟ್ ನಾಯಕರು ಅವ್ರಿಗೇನು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸ್ತಿಲ್ಲ. ಬಟ್ ಇನ್ಸೈಡ್ ಸ್ಕೂಪ್ ಏನು ಹೇಳುತ್ತೆ? ಮಮತಾ, ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಆತ್ಮವಿಶ್ವಾಸದಲ್ಲಿದ್ದಾರೆ. ತಾವು ಸಿಎಂ ಆಗ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ. ಈ ಹಿನ್ನೆಲೆಯಲ್ಲೇ ಅವರು ಸಿಎಂ ಬಣದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ರು, ಎಂ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ, ಕೆಲವು ಇತರೆ ಅವರ ಬಣದ ಶಾಸಕರನ್ನು ಭೇಟಿ ಮಾಡಿದ್ದಾರೆ. ನಿನ್ನೆ ಭೇಟಿ ಆಗಿರುವಂಥದ್ದು ಕೆ.ಎನ್. ರಾಜಣ್ಣ ಅವರನ್ನ. ಕಳೆದ ಹಲವು ತಿಂಗಳಿಂದ ರಾಜಣ್ಣ ವರ್ಸಸ್ ಡಿ.ಕೆ.ಶಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಮನೆ ಮಾಡಿತ್ತು. ಬೇರೆ ಬೇರೆ ಸಂದರ್ಭ ಸಿಕ್ಕಾಗಲೆಲ್ಲ ಡಿ.ಕೆ.ಶಿ ವಿರುದ್ಧ ರಾಜಣ್ಣ ಅವರು ಹರಿಹಾಯ್ತಾ ಇದ್ರು. ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಳೋದ್ರಲ್ಲಿ ಡಿ.ಕೆ.ಶಿ ಪಾತ್ರ ಇದೆ ಅನ್ನುವಂತಹ ಆರೋಪ ಮಾಡಿದ್ರು. ಜೊತೆಗೆ ಹನಿ ಟ್ರಾಪ್ ಪ್ರಕರಣದಲ್ಲೂ ಕೂಡ ಡಿ.ಕೆ.ಶಿ ಅವರ ಮೇಲೆ ಪರೋಕ್ಷವಾಗಿ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಅವ್ರ ನಡುವೆ ಸಾಕಷ್ಟು ವ್ಯಾಜ್ಯ, ವಾಗ್ವಾದ, ಆರೋಪ ಪ್ರತಿ ಆರೋಪ ಇತ್ತು. ಜೊತೆಗೆ ಡಿ.ಕೆ.ಶಿ ಅವರು ಸಿಎಂ ಆಗುವ ಸಂದರ್ಭ ಉದ್ಭವ ಆಗಲ್ಲ, ಆ ಥರ ಸಂದರ್ಭ ಬಂದ್ರೆ ನಾನು ಅವ್ರ ಸಂಪುಟ ಸೇರಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಇತ್ತೀಚೆಗೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ನಿನ್ನೆ ಡಿ.ಕೆ.ಶಿ ಅವರೇ ಖುದ್ದಾಗಿ ರಾಜಣ್ಣ ಅವರ ಭೇಟಿ ಮಾಡಿರೋದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಡಿ.ಕೆ.ಶಿ ಅವರು ಒಂದು ರೀತಿಯಲ್ಲಿ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸಹಕಾರ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ರಾಜಣ್ಣ ಅವರ ಬಳಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಲೆಕ್ಕಾಚಾರ ಇಟ್ಕೊಂಡು ರಾಜಣ್ಣ ಅವರ ಭೇಟಿಯವನ್ನ ಡಿ.ಕೆ.ಶಿ ಅವರು ಮಾಡಿರೋದು. ಯಾಕೆಂದ್ರೆ ಒಂದು ವಿಶ್ವಾಸ ಗಳಿಸ್ಕೊಳ್ಳುವಂಥದ್ದು, ಮುಂದೆ ಏನಾದರೂ ನಾಯಕತ್ವ ಬದಲಾವಣೆ ಆದರೆ ಸಿದ್ದರಾಮಯ್ಯ ಬಣದವರಿಂದ ಒಂದು ಅಬ್ಜೆಕ್ಷನ್ ಬರಬಾರ್ದು. ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮನ್ನು ಮಾತಾಡಿಸಲಿಲ್ಲ, ನಮ್ಮನ್ನು ಕೇಳಲಿಲ್ಲ, ಈ ಥರದ್ದೆಲ್ಲ ಅಬ್ಜೆಕ್ಷನ್ಸ್ ಬರಬಾರ್ದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜಣ್ಣ ಅವರನ್ನ ಇಷ್ಟ ಬದಲಾವಣೆ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ. ನಮ್ಮ ಪರ, ನಮ್ಮ ಬೆಂಬಲ ಯಾವತ್ತಿದ್ರು ಕೂಡ ಸಿದ್ದರಾಮಯ್ಯ ಪರವೇ ಅನ್ನುವಂತಹ ದಾಳವನ್ನು ಉಳಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳಿದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಈ ಭೇಟಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ರಾಜಣ್ಣ ಆಯಿತು ನೇನೆ, ಮುಂದೆ ಯಾರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಮಮತಾ. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ಯಾರನ್ನು ಭೇಟಿ ಆಗಬಹುದು ಅನ್ನುವಂತಹ ಕುತೂಹಲ. ಒಬ್ಬರನ್ನು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡು ಎಲ್ಲರನ್ನೂ ಕೂಡ ಕರೆದು ಮಾತಾಡಿಸ್ತಾ ಇದ್ದಾರೆ. ಆಮೇಲೆ ಲಂಚು, ಡಿನ್ನರ್ ಮೀಟಿಂಗ್ ಅಂತ ಶಾಸಕರುಗಳಿಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಯಾವುದನ್ನ ಡಿ.ಕೆ. ಶಿವಕುಮಾರ್ ದೌರ್ಬಲ್ಯ ಅಂತ ಜನ ಕರಿತಾ ಇದ್ರು, ಅಂದರೆ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ, ನಾಯಕರ ಸಪೋರ್ಟ್ ಇಲ್ಲ ಅಂತ, ಅದನ್ನ ಸರಿದೂಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆಯನ್ನಂತೂ ಇಡ್ತಾ ಇದ್ದಾರೆ.